ಇನ್ನು ಆರೋಪಿ ಗಿರೀಶ್ ಮತ್ತೊಂದು ಕರಾಳ ಮುಖ ಬಯಲಾಗಿದೆ. ಅಂಜಲಿ ಕೊಲೆ ಬಳಿಕ ಕೂಡ ತನ್ನ ದುಷ್ಕೃತ್ಯವನ್ನ ಬಿಟ್ಟಿಲ್ಲ ಗಿರೀಶ್. ಈತ ಅಂಜಲಿಯನ್ನ ಕೊಲೆ ಮಾಡಿ ನಂತರ ಏನ್ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದ, ಆ ಟೈಮ್ನಲ್ಲೂ ಕೂಡ ಒಂದು ಮಹಿಳೆಗೆ ಕಿರುಕುಳ ಕೊಟ್ಟು ಕೂಸ ತಿಂದಿದ್ದಾನೆ. ಅದು ರೈಲ್ನಲ್ಲಿ. ಟ್ರೈನ್ನಲ್ಲಿ ಬರಬೇಕಾದ್ರೆ ಮೈಸೂರಿನಿಂದ ಹುಬ್ಳಿಗೆ ಆತ ಟ್ರಾವೆಲ್ ಮಾಡ್ತಿದ್ದ ಸಂದರ್ಭದಲ್ಲಿ ಅಲ್ಲೂ ಕೂಡ ಮಹಿಳೆಗೆ ಕಿರುಕುಳ ಕೊಟ್ಟಿದ್ದಾನೆ. ಜೊತೆಗೆ ಚಾಕು ಇರಿಯೋದಕ್ಕೆ ಮುಂದಾಗಿದ್ದಂತೆ. ಅರಸೀಕೆರೆಯಲ್ಲಿ ವಿಶ್ವಮಾನವ ಎಕ್ಸ್ಪ್ರೆಸ್ ರೈಲು ಹತ್ತಿದ್ದ ಈತ ಶೌಚಾಲಯಕ್ಕೆ ಅಂತ ಹೇಳಿ ಹೋಗಿದ್ದಂತಹ ಮಹಿಳೆಯನ್ನ ಹಿಂಬಾಲಿಸ್ಕೊಂಡು ಹೋಗಿದ್ದಾನೆ. ನಂತರ ಶೌಚಾಲಯದ ಕಿಂಡಿಯಿಂದ ಇಣುಕಿ ನೋಡ್ತಿದ್ದಂತೆ. ಯಾವಾಗ ವಿಚಾರ ಗೊತ್ತಾಗಿದೆಯೋ ಆಕೆ ತನ್ನ ಪತಿಗೆ ಹೇಳಿದಾಳೆ. ಗದಗ ಮೂಲದ ಮಹಿಳೆ ಪತಿ ಬಂದು ಮಾತಾಡಿದ್ರೆ ಗಿರೀಶ ಅಲ್ಲೂ ಕೂಡ ಜಗಳ ತೆಗೆದಿದ್ದಂತೆ. ಚಿಕ್ಕಜಾಜೂರು ನಿಲ್ದಾಣದಲ್ಲಿ ಗಿರೀಶ್ಗೆ ಮಹಿಳೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ರೈಲ್ನಲ್ಲೇ ಮಹಿಳೆ ಹೊಟ್ಟೆಗೆ ಚಾಕು ಹಾಕೋದಕ್ಕೆ ಈತ ಪ್ರಯತ್ನ ಪಟ್ಟಿದ್ದಾನೆ. ಆ ಟೈಮ್ನಲ್ಲಿ ಮಹಿಳೆ ಎಡಗೈ ಅಡ್ಡ ಮಾಡಿದ್ರಿಂದಾಗಿ ಆಕೆಗೆ ಕೈಗೆ ಗಾಯ ಆಗಿದೆ. ಇಲ್ಲ ಅಂದಿದ್ರೆ ಅಲ್ಲೂ ಕೂಡ ಈತ ಆ ಮಹಿಳೆಗೆ ಚಾಕು ಇರಿತಾ ಇದ್ದ. ಅದಾದ ನಂತರ ಅಲ್ಲಿದ್ದಂತಹ ಕೋ ಪ್ಯಾಸೆಂಜರ್ಸ್ ಎಲ್ಲರೂ ಸೇರಿ ಸರಿಯಾಗಿ ತದಕಿದ್ದಾರೆ. ಮುಖ ಮೂತಿ ಎಲ್ಲ ಕೂಡ ಹೊಡೆದಾಕಿದ್ದಾರೆ. ಅದರಲ್ಲೇ ಅಲ್ಲಿ ರೈಲ್ವೆ ಸ್ಟೇಷನ್ ಬಂದು ನಿಂತಾಗ ಅಲ್ಲಿನ ರೈಲ್ವೆ ಪೊಲೀಸರು ಕೂಡ ಆತನನ್ನು ವಿಚಾರಿಸಿದಾಗ ಆತ ಮಾಹಿತಿಯನ್ನು ಬಾಯ್ಬಿಟ್ಟಿದ್ದಾನೆ. ನನ್ನ ಹತ್ರ ಚಾಕುನೇ ಇಲ್ಲ, ಯಾರೋ ಸುಮ್ಮನೆ ನನಗೆ ಹೊಡೆದ್ಬಿಟ್ಟಿದ್ದಾರೆ ಅಂಥೇಳಿ ಎಲ್ಲ ಕಥೆ ಕಟ್ಟಿದ್ದ. ಸೊ ಈಗ ಸದ್ಯಕ್ಕೆ ಗಿರೀಶ್ ಚಾಕು ಚುಚ್ಚಿರೋದ್ರಿಂದಾಗಿ ಮಹಿಳೆ ಎಡಗೈಗೆ ಗಾಯ ಆಗಿದೆ. ರೈಲ್ನಲ್ಲಿ ಗಿರೀಶ್ನನ್ನ ಸಹ ಪ್ರಯಾಣಿಕರೆಲ್ಲರೂ ಕೂಡ ಸರಿಯಾಗಿ ಹಿಡ್ಕೊಂಡು ತದಕಿದ್ದಾರೆ, ಥಳಿಸಿದ್ದಾರೆ. ಕೂಡಲೇ ಚಲಿಸ್ತಾ ಇದ್ದಂಥ ರೈಲ್ನಿಂದ ಜಿಗಿಯೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾನೆ ಈತ. ಜಿಗಿದಿದ್ರಿಂದಲೇ ತಲೆಗೆ ಎಲ್ಲವೂ ಕೂಡ ಪೆಟ್ಟಾಗಿದೆ. ಈಗ ದಾವಣಗೆರೆ ಬಳಿ ರೈಲ್ನಿಂದ ಹಾರಿದಂಥ ಆರೋಪಿ ಗಿರೀಶ್, ಆತನ ತಲೆಗೆ ಮುಖಕ್ಕೆ ಎಲ್ಲವೂ ಕೂಡ ಪೆಟ್ಟಾಗಿದೆ. ದಾವಣಗೆರೆ ರೈಲ್ವೆ ಠಾಣೆಯಲ್ಲಿ ಗಿರೀಶ್ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಗದಗ ಮೂಲದ ದಂಪತಿ ಗಿರೀಶ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ದಾವಣಗೆರೆಯ ಚಿಗಟೇರಿ ಆಸ್ಪತ್ರೆಯಲ್ಲಿ ಮಹಿಳೆಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ದಾರೆ. ಒಟ್ಟಲ್ಲಿ ಈತನನ್ನು ಅರೆಸ್ಟ್ ಮಾಡಿದ ನಂತರ ಈಗ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇವೆ. ಈ ಗಿರೀಶ ಸಾಮಾನ್ಯದವನಲ್ಲ, ಈತನಿಗೆ ಒಂದು ಹಿಂದೆ ಕ್ರೈಮ್ ಹಿಸ್ಟ್ರಿನೇ ಇದೆ. ಅಂಜಲಿಯನ್ನು ಕೂಡ ಪ್ರೀತ್ಸೆ ಅಂತ ಹೇಳಿ ಪೀಡಿಸ್ತಾ ಇದ್ದ. ಆಕೆ ಯಾವಾಗ ಒಪ್ಪಿಲ್ವೋ ಆಕೆಗೂ ಕೂಡ ಚೂರಿಯಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ.